ನಿಮ್ಮದೇ ಫೋಟೋ. ಹಾಂ ಸರ್. ಹಾಂ ಸಂತೋಷದ ವಿಷಯ ಅಂದ್ರೆ 52ನೇ ಒಂದು ಇಂಚಿಗೇರಿ ಸಂಪ್ರದಾಯ ಸದ್ಗುರು ಸ್ಮರಣಾರ್ಥ ಡಿಸೆಂಬರ್ 5 ಮತ್ತು 6ರಂದು ವೈಭವ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈಗ ಒಂದು ಹಿನ್ನೆಲೆ ಇದೆ ಈ ಒಂದು ಮಠಕ್ಕೆ. ಬಾಬಾಸಾಹೇಬ್ ಮಹಾರಾಜರು, ಗಿರ್ಮಲೀಶ್ವರ ಮಹಾರಾಜರು, ಸಂಗಮೇಶ್ವರ ಮಹಾರಾಜರು, ಶಿವಪ್ರಭು ಮಹಾರಾಜರು, ಮಾಧವಾನಂದ ಪ್ರಭುಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಅಷ್ಟೇ ಅಲ್ಲ ತಮ್ಮ ಅನುಯಾಯಿಗಳನ್ನು ಅದರಲ್ಲಿ ಧುಮುಕಿ ಜೈಲಿಗೆ ಹೋಗಿ ಬಂದಂಥ ಒಂದು ಬರೇ ಒಂದು ಆಧ್ಯಾತ್ಮ ಅಷ್ಟೇ ಅಲ್ಲ, ಇವತ್ತು ಸಾಮಾಜಿಕ ತಳದ ಮೇಲೆ ಇವತ್ತಿನ ದಿವಸ ರಾಷ್ಟ್ರ ನಿರ್ಮಾಣ ಆಗಬೇಕಂತೇಳಿ ಆಚಾರ್ಯ ವಿನೋಬಾ ಭಾವೆಯರ ಮಹಾತ್ಮ ಗಾಂಧಿಯವರ ಸರ್ವೋದಯ ತತ್ವವನ್ನು ಪ್ರತಿಯೊಂದು ಮನೆಗೆ ಮುಟ್ಟಿಸಲು ಅದಕ್ಕೆ 1973ರಿಂದ ಇಂದು ಕಲಬುರಗಿ ಮಹಾನಗರದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದು. ಅಷ್ಟೇ ಅಲ್ಲ, ಇವು ಕೆಲವೊಬ್ಬರು ಇಲ್ಲಿ ಕೇಳಿದರೆ ಅಂತರ್ಜಾತೀಯ ಬಗ್ಗೆ ಏನಂತೇಳಿ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ನಮ್ಮ ಮನೆತನದವರು ಹೇಳಬೇಕಾಗಿರ್ತದೆ. ಇವತ್ತಿನ ದಿವಸ ನಮ್ಮ ಸದ್ಗುರು ಗುರುಪುತ್ರೇಶ್ವರ ಮಹಾರಾಜರು ನಮ್ಮ ಅಣ್ಣವರು ನಾಮದೇವ್ ಶಿಂಪಿ ಅಂತೇಳಿ ಬಾಬಾಸಾಹೇಬ್ ಕ್ಷತ್ರಿ ಅವ್ರದ್ದು, ನಮ್ಮ ಅಣ್ಣವರಿಗೆ ಮರಾಠ ಸಮಾಜದವರು, ನಮ್ಮ ಮನೆ ಮಿಸ್ಸಸ್ ಅವರು, ನಮ್ಮ ಹೆಣ್ಣತಿ ಅವರು ಏನದಲ್ಲ ಬಣಜಿಗೆ ಅವರು, ಮತ್ತು ನಮ್ಮ ಸೋದರರು ಏನದಲ್ಲ ಇಸ್ಲಾಂ ಧರ್ಮದವರು, ನಮ್ಮ ತಮ್ಮವರು ಏನದಾರ ಇನ್ನೊಬ್ಬರು ಜೈನ ಧರ್ಮದವರು, ಅಂದ್ರೆ ಹೇಳೋದು ಇನ್ನೊಬ್ಬರು ತಳವಾರವರು. ಈ ತೆರನಾಗಿ ಬರೀ ನಮ್ಮ ಒಂದೇ ಮನೆಯಲ್ಲಿ 8-10 ಲಗ್ನ ಅಂತರ್ಜಾತೀಯ ಅಂದ್ರೆ ಕಿಡ್ನೆ ಮಾಡ್ಕೊಂಡು ಅಂತೇಳಲ್ಲ, ಆದ್ರೆ ಅವ್ರ ತಂದೆ ತಾಯಿಗೆ ವಿಶ್ವಾಸ ತಗೊಂಡು ಈ ಮದುಮಕ್ಕಳು ತಾಯಿ ತಂದೆ ವಿಶ್ವಾಸ ತೆಗೆದುಕೊಂಡು ಯಾವ ರೀತಿಯಾಗಿ ಅಣ್ಣ ಬಸವಣ್ಣವರು ಏನು ಶಿವಶರಣ ರಾಜ ಬಯಸಿದ್ದರು ಅದನ್ನು ಮಾದರಿಯಾಗಿ ಮಾಧವಾನಂದ ಪ್ರಭುವರು ಈ ಸದ್ಯದಿರತಕ್ಕಂಥ ರೇವಣಸಿದ್ದೇಶ್ವರ ಮಹಾರಾಜರು ಮುನ್ನಡೆಸ್ಕೊಂಡು ಹೊಂಟಾರ. ಅದು ಅಲ್ಲದೆ ಯಾವ ರೀತಿಯಾಗಿ ಜಗನ್ನಾಥ ಮಹಾರಾಜರು ಪ್ರತಿಯೊಂದು ಓಣಿಗೆ ಇವತ್ತು ಸ್ಲಂಬೋಳು ಇರಲಿ ಅಥವಾ ಬಲ್ಲಿದವರು ಇರಲಿ ಅಲ್ಲಿ ಹೋಗಿ ಅವರು ಯಾವಾಗಲೂ ಖಾದಿ ವಸ್ತ್ರ ಜಗನ್ನಾಥ ಮಹಾರಾಜರು ಖಾದಿ ಉಡುಪ ಸಾದಾ ಕೌದಿ ಮೇಲೆ ಕೊಂಡ್ರವರು ಎಲ್ಲರೂ ನೋಡಿ ಸಮರ್ಪಕವಾಗಿ ಅವ್ರು ಏನು ಸ್ವೀಕಾರ ಮಾಡ್ತಾರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನು ಸದುದಿಸಿಟ್ಕೊಂಡು ಅವರ ಏನು 2004ರಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿದ್ರು ಜ್ಞಾನಗೋಸ್ರಮ. ಇವತ್ತಿನ ದಿವಸ ಅವರ ಶಿಲಾ ಮಂಟಪದಲ್ಲಿ ಇವತ್ತಿನ ದಿವಸ ಅವರ ಮೂರ್ತಿ ಪ್ರತಿಷ್ಠಾಪನೆಯು ಕೂಡ ಇವತ್ತು ಅದ್ಧೂರಿಯಾಗಿ ಮಾಡಬೇಕಂತೇಳಿ ನಮ್ಮ ಎಲ್ಲ ಕಮಿಟಿಯವರು ಸದಸ್ಯರು ಕೂತ್ಕೊಂಡು ಈ ಒಂದು ಕಲಬುರಗಿ ನಾಡಿನ ಶರಣರಲ್ಲಿ ಯಾವ ರೀತಿಯಾಗಿ ಶರಣರು, ಸಂತರು, ಮಹಂತರು, ಸೋಫಿ ಸಂತರು, ಬುದ್ಧರು ಅನ್ನುವಂಥ ನಾಡಿನೊಳಗೆ ನಾವು ನೀವೆಲ್ಲ ಕಡೆ ಆಧ್ಯಾತ್ಮಗಳಿಗೆ ಹೋಗುವಂಥ ಬುದ್ಧಿ ಆ ಸದ್ಗುರುಗಳು ದಯಪಾಲಿಸಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದು. ಎಲ್ಲರಿಗೂ ನಮಸ್ಕಾರ.